ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. PMC ಕನ್ನಡ ಚಾನಲ್ ಮತ್ತು ಧ್ಯಾನ ಬಂಧುಗಳು ಯಾರು ಈ ಚಾನಲನ್ನು ಇಷ್ಟಪಟ್ಟು ವೇಟ್ ಮಾಡಿ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ನೋಡ್ತಾ ಇರುವುದು ಸಾತ್ವಿಕ್ ಫುಡ್ಸ್ ಮತ್ತು ನಿರ್ವಾಣ ಫುಡ್ಸ್. ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತಾ ಇರೋದು ನಿಮ್ಮ ಪ್ರೀತಿಯ ಸರೋಜ್ ಫ್ರಮ್ ಬ್ಯಾಂಗ್ಳೂರ್. ಸೊ ಕಮಾನ್, ಲೆಟ್ಸ್ ಕ್ಯಾರಿ ಆನ್. ಏನು ಮಾಡೋಣ ನೋಡೋಣ ಇವತ್ತಿನ ಡಿಶ್ ಏನಿದೆ ಅಂತ. ಇವತ್ತು ನಾವು ಮತ್ತೆ ಆ ಹೂಗಳೆಲ್ಲ ಹೇಳಿದ್ನಲ್ವ ಹೋದ ಸರ್ತಿ, ಹಾಗೆಯೇ ಆ ಹೂವಿಂದ ಮತ್ತೆ ಏನು ಮಾಡ್ಬೋದು, ಪೇಯ ಮಾಡುವುದಂದು ತಿಳ್ಕೊಂಡಿದ್ವಿ. ಈಗ ಅಡುಗೆಯಲ್ಲಿ ಹೇಗೆ ಬಳಸಬಹುದು, ಇದು ಸಾಧ್ಯನಾ? ನೀವು ಕೇಳಿ ಅನ್ಬೋದು, ಏನು ಮೇಡಮ್ ಸರೋಜ್ ಮ್ಯಾಮ್ ಏನು ಹೊಸದೆಲ್ಲ ಹೇಳ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಇದು ಹೊಸದಲ್ಲ ಫ್ರೆಂಡ್. ನಾನು 20 ವರ್ಷದ ಹಿಂದೆ ಮಂಗಳೂರಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಹೋಗಿದ್ದೆ. ಅಲ್ಲಿ ಸುತ್ತಮುತ್ತ ಬೆಳೆದಿರುವ ಎಲೆ, ಹೂವು, ಇವನ್ ಗರಿಕೆ ಹೂವಿನ ರಸ. ಬೆಳಗ್ಗೆ ಎದ್ದರೆ ನಮಗೆ ಕಾಫಿ ಇಲ್ಲ, ತಿಂಡಿ ಇಲ್ಲ, ಗರಿಕೆ ಹುಲ್ಲಿನ ರಸ, ಆ ಹಣ್ಣುಗಳಿಂದ ಮಾಡಿದ ರಸ, ಇಲ್ಲ ಅಂದರೆ ಗೋಮೂತ್ರನೂ ಕುಡಿಲಿಕ್ಕೆ ಕೊಡೋರು ನಮಗೆ. ಅಲ್ಲಿ ಗೋವುಗಳಿದ್ದು, ಅದು ಯಾವ ಗೋವುಗಳು, ನಮ್ಮ ದೇಸಿ ಗೋವು. ಅದಕ್ಕೆ ಮೂತ್ರ ಹಿಡಿಯೋದಕ್ಕೂ ಒಂದು ಪದ್ಧತಿ ಇದೆ. ಸೊ ಎಲ್ಲದಕ್ಕೂ ನಮ್ಮ ಶಾಸ್ತ್ರದಲ್ಲಿ ಪದ್ಧತಿಗಳನ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇವತ್ತು ನಾನೇನು ಮಾಡ್ತಾ ಇದ್ದೀನಿ, ಯಾವ ಥರ ನಾನು ಹೋದ ಸಲ ನಿಮಗೆ ಹೂಗಳನ್ನೆಲ್ಲ ತೋರಿಸಿದ್ನಲ್ವಾ, ಹಾಗೆಯೇ ಈ ಹೂಗಳನ್ನೆಲ್ಲ ಶೇಖರಣೆ ಮಾಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಹೋದ ಸರ್ತಿ ನಾನು ತೋರಿಸಿದ್ದೆ ಹೇಗೆ ಕ್ಲೀನ್ ಮಾಡಬೇಕು ಅಂತ. ಗೊತ್ತಿಲ್ಲ ಅಂತಂದರೆ ಮತ್ತೆ ಆ ವಿಡಿಯೋಗೆ ಹೋಗಿ ನೋಡಿ, ಹೇಗೆ ಅದನ್ನು ಎಲೆಗಳು ಮಾತ್ರ ತೆಗೆದು ಇಟ್ಕೊಳ್ಬೇಕು, ಇದರ ಎಸಳು ಮಾತ್ರ ಅಂತ. ಸೊ ಪಾರಿಜಾತ ಹೂವು, ದಾಸವಾಳ ಹೂವು, ಶಂಖಪುಷ್ಪಿ ಮತ್ತು ಈ ಹೂವು, ಇದರ ಹೆಸರು ನನಗೆ ಇವತ್ತಿಗೂ ಇನ್ನೂ ಗೊತ್ತಾಗಿಲ್ಲ. ನಾನು ನೆಕ್ಸ್ಟ್ ಟೈಮಿಗೆ ನಿಮಗೆ ಖಂಡಿತವಾಗ್ಲೂ ಇದರ ಹೆಸರು ಹೇಳ್ತೇನೆ. ಇದೇ ಥರ ನಿಮ್ಮ ಮನೆಯಲ್ಲಿ ಅವತ್ತಿನ ದಿನ ಯಾವ ಹೂವು ಇದೆಯೋ, ಗುಲಾಬಿ ಹೂವಲ್ಲಿ ಪನ್ನೀರ್ ರೋಸ್ ಅಂತ ಬರುತ್ತೆ, ಅದನ್ನು ಬಳಸಬೇಕು. ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ ಇದಲ್ವಾ, ಅದನ್ನು, ಇಲ್ಲ ದುಂಡು ಮಲ್ಲಿಗೆ, ಕಾಕಡ ಮಲ್ಲಿಗೆ ಎಲ್ಲ ಬಳಸಬಾರ್ದು ಫ್ರೆಂಡ್ಸ್. ಸೊ ಯಾವುದು ಕಂಪ್ಲೀಟ್ ನಾಟಿಯಾಗಿದೆಯೋ ಅದನ್ನು ಬಳಸಿ. ಎಲ್ಲಿವರೆಗೆ ಅಂದರೆ ತುಂಬೆ ಹೂವು ಅಂತ ಬರುತ್ತೆ, ತುಂಬೆ ಹೂವು. ಸೊ ಇದರಿಂದ ನಾನೇನು ಮಾಡ್ತಾ ಇದ್ದೀನಿ ಹೇಳಿಲ್ವಲ್ಲ, ಇದರಿಂದ ಚಿತ್ರಾನ್ನ ಅಲ್ವಾ, ಹೇಗಿರುತ್ತೆ ನೋಡೋಣ. ಸೊ ಇದರಲ್ಲಿ 15 ಥರದ ಹೂವು ಸೇರಿಸ್ಬೋದು. ಇವತ್ತು ನನಗೆ ಅವೈಲೇಬಲ್ ಇದ್ದಿದ್ದು ಇಷ್ಟೇ. ಸೊ ಇದರಲ್ಲಿ ಮಲ್ಲಿಗೆ ಹೂವು ಹಾಕಿ, ಮತ್ತು ಗುಲಾಬಿ ಹೂವು ಹಾಕಿ, ತುಂಬೆ ಹೂವು ಅಂತ ಬರುತ್ತೆ, ಚಿಕ್ಕದಾಗಿ ಬೆಳ್ಳಗೆ ಇರುತ್ತೆ. ರೋಡ್ ಸೈಡ್ ಹೋಗ್ತಾ ಇರಿ, ಹೂಗಳನ್ನ ನೋಡಿ, ಗೂಗಲ್ ಸರ್ಚ್ ಮಾಡಿ ಅದರ ಹೆಸರು ತಿಳ್ಕೊಳ್ಳಿ. ಹಾಗೆಯೇ ನಿಮಗೆ ಅದರ ಆಯುರ್ವೇದಿಕ್ ತತ್ವಗಳನ್ನು ತಿಳಿಯುತ್ತೆ. ಒಂದಕ್ಕೆ ಒಂದು ಇರುತ್ತೆ, ಇನ್ನೊಂದಕ್ಕೆ ಮತ್ತೊಂದು ಇರುತ್ತೆ ಫ್ರೆಂಡ್ಸ್. ಸೊ ಪ್ರತಿಯೊಂದರಲ್ಲಿ ಒಂದಾನೊಂದು ಔಷಧಿ ಗುಣ ಅಡಗಿದೆ. ನಾವೇನು ಮಾಡಬೇಕು, ಆರೋಗ್ಯವಾಗಿದ್ದಾಗ ಇನ್ನೂ ಇದೆಲ್ಲ ಮಿನರಲ್ಸ್ ಥರ ಇದನ್ನು ಬಳಕೆ ಮಾಡಬೇಕು. ನಿಮಗೆ ಒಂದು ವೇಳೆ ಯಾವುದಾದ್ರೂ ತೊಂದರೆ ಇದ್ದರೆ, ಹಾರ್ಟ್ ಆಪ್ರೇಷನ್ ಆಗಿದೆ, ಇಲ್ಲ ನೀವು ಯಾವುದಾದ್ರೂ ಮೆಡಿಸಿನ್, ತುಂಬ ಸ್ಟ್ರಾಂಗ್ ಮೆಡಿಸಿನ್, ಸ್ಟೀರಿಯಾಯ್ಡ್ಸ್ ಏನಾದರೂ ತೊಗೊಳ್ತಾ ಇದ್ದರೆ, ಅವಾಗ ಮಾತ್ರ ಈ ಪ್ರಯೋಗ ಮಾಡಬೇಡಿ. ಆವಾಗ ನೀವು ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಹತ್ರನೇ ತಿಳ್ಕೊಳ್ಬೇಕು, ನನಗೆ ಈ ಸಮಸ್ಯೆ ಇದೆ, ನಾನು ಇವಾಗ ಈ ಥರದ ಹೂವನ್ನು ಬಳಸ್ಬೋದಾ ಇಲ್ಲ ಅಂತ. ಸೊ ಹೇಗೆ ಮಾಡೋದು ಅಂದರೆ, ಈ ಹೂಗಳನ್ನೆಲ್ಲ ತೊಳೆದಾಯ್ತಾ, ಇದನ್ನು ಚಿಕ್ಕದಾಗಿ ಕಟ್ ಮಾಡೋಣ. ಸೊ ಇದನ್ನು ಕಟ್ ಮಾಡಿಕೊಂಡು ನಾನು ಅನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ ಚಿತ್ರಾನ್ನಕ್ಕೆ ಅಂತ. ಸೊ ಬೇಯಿಸಿದ ಅನ್ನವನ್ನು ತಟ್ಟೆಗೆ ಹಾಕ್ಕೊಳ್ತೇನೆ. ಇದಕ್ಕೆ ಸಿಂಪಲ್ಲಾಗಿ ಬೇಕಾಗಿರುವುದು ಉಪ್ಪು, ಹಾಗೆಯೇ ಬ್ಲ್ಯಾಕ್ ಸಾಲ್ಟ್ ಇಲ್ಲದೆ ನೋಡಿ ಇದರಲ್ಲಿ ಟೇಸ್ಟ್ ಬರಲ್ಲ. ಸೊ ನಾನು ಬ್ಲ್ಯಾಕ್ ಪೆಪ್ಪರು, ಬ್ಲ್ಯಾಕ್ ಸಾಲ್ಟ್ ಅಂದರೆ ಸೈಂಧರ್ ಲವಣ ಮತ್ತು ಬ್ಲ್ಯಾಕ್ ಸಾಲ್ಟ್ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರಿದ್ದೇನೆ. ಹಾಗೆಯೇ ಬ್ಲ್ಯಾಕ್ ಪೆಪ್ಪರ್ ಇದು ಕ್ರಸ್ಟ್ ಇದೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ. ಒಗ್ಗರಣೆಗೆ ಹೇಗೆ ಹಾಕ್ಕೊಳ್ತೀವಲ್ವ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ. ಹೆಚ್ಚಿಂದು ಬೇಕು ಅಂದರೆ, ಖಾರ ಬೇಕು ಅನಿಸಿದರೆ ನಾವು ಖಾರ ಪುಡಿ ಹಾಕ್ಕೊಳ್ಬೋದು. ಇಲ್ಲ ಇದ್ರದ್ದು ರುಚಿ ನಾನು ನೋಡಬೇಕು ಅಂತಂದರೆ ಈ ಬ್ಲ್ಯಾಕ್ ಪೆಪ್ಪರ್ ಏನು ಹಾಕ್ತಾ ಇದ್ದೀವಲ್ಲ ಅಷ್ಟೇ ಸಾಕು ಫ್ರೆಂಡ್ಸ್. ಸೊ ಮೊದಲಿಗೆ ನಾನು ಒಂದು ಸ್ವಲ್ಪ ರೈಸ್ ತೊಗೊಂಡು ಅನ್ನವನ್ನು ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಆರಲಿಕ್ಕೆ ಹೀಗೆ ಮಾಡ್ಕೊಳ್ತೀನಿ. ಇದು ಆರುವವರೆಗೆ ಏನು ಮಾಡ್ತೀನಿ, ಈ ಹೂಗಳನ್ನ ಬೇಯಿಸ್ಕೊಳ್ಳೋಣ. ಸೊ ಇಷ್ಟಿಷ್ಟೇ ಮಾಡಿ ನಿಮಗೆ ತೋರಿಸ್ತೀನಿ. ಹೀಗೇನು ಬಿಟ್ಬಿಡೋಣ, ಕೂಲ್ ಆಗುತ್ತೆ. ಈಗ ನಾನು ಒಲೆ ಮೇಲೆ ತುಪ್ಪವನ್ನು ಬಳಸಬೇಕು.
ಈ ಥರದ ನಾವು ಆರೋಗ್ಯಕರವಾದ ಆಹಾರ ಮಾಡ್ತಾ ಇದ್ದೀವಿ ಅಂದರೆ ತುಪ್ಪದ ಬಳಕೆ ಇಂಪಾರ್ಟೆಂಟ್ ಫ್ರೆಂಡ್ಸ್. ಎಣ್ಣೆಗಿಂತ ತುಪ್ಪನೇ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇದರಲ್ಲಿ ನಾನು ತುಪ್ಪ ಹಾಕಿ ಮಾಡಲಿದ್ದೇನೆ. ಪಾತ್ರೆಯಲ್ಲಿರೋ ಎಣ್ಣೆ ಎಲ್ಲ ಹೋಗಲಿ. ಸೊ ಪಾತ್ರೆ ಬಿಸಿ ಆಗ್ತಾ ಇದೆ. ಇದರಲ್ಲಿ ನಾನು 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಧಾರಾಳವಾಗಿ ಹಾಕಿ. ತುಪ್ಪ ತಿಂದರೆ ಯಾವ ರೀತಿಯ ತೊಂದರೆಗಳಾಗಲ್ಲ. ಅಷ್ಟರಲ್ಲೇ ನಾನು ಈ ಹೂಗಳನ್ನು ಬೇಗ ತುಂಬ ಚಿಕ್ಕದಾಗಿ ಕಟ್ ಮಾಡಲ್ಲ. ಯಾಕೆ ಅಂದರೆ ಅದು ಕಾಣಿಸ್ಕೊಳ್ಬೇಕು, ಕರ್ಗೋಗ್ಬಿಡುತ್ತೆ ಫ್ರೆಂಡ್ಸ್. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹೆಂಗೆ ಅದು ಅದರಲ್ಲಿ ಒಂದಾಗ್ಬಿಡುತ್ತೆ. ಸೊ ಇದೆಲ್ಲ ಚಿಕ್ಕದಾಗಿರೋದ್ರಿಂದ ಇದನ್ನು ನಾನು ಕಟ್ ಮಾಡ್ತಾ ಇಲ್ಲ. ಈಗ ಇದು ಎಣ್ಣೆ ಕಾದಾಯಿತು. ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಈ ಹೂವುಗಳನ್ನೆಲ್ಲ ಅದರಲ್ಲಿ ಹಾಕ್ತಾ ಇದ್ದೀನಿ. ಒಲೆ ಆಫ್ ಮಾಡಿದೆ. ಆಫ್ ಮಾಡಿ ಈ ಹೂ ಎಲ್ಲ ಸೇರಿಸಿ ಅದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಸಿಂಪಲ್ ಅಡುಗೆ ಎಲ್ಲಾದರೂ ನೋಡಿದ್ದೀರಾ? ಮುಗ್ದೋಯ್ತು ನಿಮ್ಮ ವಿಧ ಹೂವಿನ ಚಿತ್ರಾನ್ನ ರೆಡಿ. ಇದಕ್ಕೆ ಒಂಚೂರು ಉಪ್ಪು ಹಾಕಿ ಆಯಿತು. ಈಗ ನಾನು ಸೈಂಧವ ಲವಣ ಒಂದು ಸ್ವಲ್ಪ ಅನ್ನಕ್ಕೆ ನೋಡಿಕೊಂಡು ಅದರ ಪ್ರಮಾಣದಂತೆ ಹಾಕ್ಕೊಳ್ಳೋಣ. ಹಾಗೆಯೇ ಕರಿಮೆಣಸಿನ ಪುಡಿಯನ್ನು ಹಾಕಿದೆ. ಇದು ಇನ್ನೇನು ಬೇಕಿಲ್ಲ ನಮಗೆ, ಪಕ್ಕಕ್ಕೆ ಇಟ್ಬಿಡೋಣ. ಅಷ್ಟೇ ನೋಡಿ ಫ್ರೆಂಡ್ಸ್, ಇದು ಬೆಂದು ಹೋಗಿರುತ್ತೆ. ಇಷ್ಟೇ ಬೇಯಿಸೋದು, ಜಾಸ್ತಿ ಬೇಯಿಸೋದಿಲ್ಲ. ಇಷ್ಟೇ ಬೇಯಿಸಿ ಇವಾಗ ಅನ್ನಕ್ಕೆ ಮಿಶ್ರಣಕ್ಕೆ ಕಳಿಸ್ಕೊಳ್ಬೇಕು. ಅರಿಶಿನ ಹಾಕಿಲ್ಲ, ಬೇರೆ ಏನೂ ಇಲ್ಲ ನೋಡಿ. ಹಿಂಗೆ ಹಾಕಿಲ್ಲ, ಯಾವುದು ಬೇಕಿಲ್ಲ. ಯಾವಾಗ ನಾವು ಅಡುಗೆಯನ್ನು ಸಿಂಪಲ್ಲಾಗಿ ಇಟ್ಕೊಳ್ತೀವೋ ಆವಾಗಲೇ ಅದು ಆರೋಗ್ಯಕರನೂ ಹೌದು. ರುಚಿ ಅಂದರೆ ಏನು ಗೊತ್ತಾ? ರುಚಿ ಅಂದರೆ ನಮಗೆ ಮಸಾಲೆ ತಿಂದರೆ ರುಚಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ಮಸಾಲ ಅಲ್ಲ ರುಚಿ. ಯಾವುದನ್ನು ತಿಂತಾ ಇದ್ದೇವೋ ಅದರ ಸ್ವಾದ ಬಾಯಲ್ಲಿ ಬಂದರೆ ಅದು ಆವಾಗ ರುಚಿ ಫ್ರೆಂಡ್ಸ್. ಸೊ ಹೀಗೆ ತುಂಬ ಹೂ ಹಾಕಿದರೆ, ನನ್ನ ಹತ್ರ ಇದಿಷ್ಟೇ ಹೂವು, ಹೀಗಾಗಿ ಇದರ ಪ್ರಮಾಣ ನಿಮಗೆ ಕಮ್ಮಿಯಾಗಿ ಕಾಣಿಸ್ತಾ ಇರ್ಬೋದು. ಹೆಚ್ಚು ಹೂ ಹಾಕಿ. ಓಕೆ, ಸೊ ಹೀಗೆ ಇದನ್ನು ಕಲಿಸ್ಕೊಂಡು ತಿಂದು ನೋಡಿ. ಮಕ್ಕಳಿಗಂತೂ ಎಷ್ಟು ಇಷ್ಟ ಆಗುತ್ತೆ. ಮೊದಲನೇ ಮಾತು, ವೆರೈಟಿ ಆಗಿದೆ ಅಂತಲೇ ಒಂದು ಖುಷಿ. ಅಮ್ಮ ನನಗಾಗಿ ಏನೋ ವೆರೈಟಿ ಮಾಡಿದ್ದಾಳೆ ಅಂತ. ಸೊ ನೋಡಿ, ತುಪ್ಪ ಹಾಕಿರೋದ್ರಿಂದ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಬಳಸ್ಕೊಳ್ಳಿ, ಯಾವ ಎಣ್ಣೆ ನೀವು ಮನೇಲಿ ಬಳಸ್ತಾ ಇದ್ದೀರೋ. ಬಟ್ ನನ್ನ ರೆಕಮೆಂಡೇಶನ್, ಬಿಕಾಸ್ ಡಾಕ್ಟರ್ಸ್ ಹೇಳ್ತಾರೆ, ಆಯುರ್ವೇದಿಕ್ ಡಾಕ್ಟರ್ಸು, ಏನು ಅಂದರೆ ತುಪ್ಪದಲ್ಲಿ ಮಾಡಬೇಕು ಇದನ್ನು. ಸೊ ನೋಡಿ, ಕಲರ್ ಬಿಟ್ಕೊಳ್ತಾ ಇದೆ ದಾಸವಾಳ ಹೂವು ಮತ್ತು ನೀಲಿ ಹೂವು. ಇದನ್ನು ಹಾಗೆ ಬಿಟ್ಟರೆ ನಿಧಾನಕ್ಕೆ ಅಲ್ಲಲ್ಲಿ ನೀಲಿ, ಅಲ್ಲಲ್ಲಿ ಕೆಂಪು ಕಾಣ್ಲಿಕ್ಕೆ ಶುರುವಾಗುತ್ತೆ. ನನಗೆ ಇದರಲ್ಲಿ ಪಾರಿಜಾತ ಹೂವು ನನ್ನ ಫೇವ್ರೆಟ್. ಅದು ಹಾಕ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಇದನ್ನು ಪ್ರಯೋಗ ಮಾಡಲೇಬೇಕು ಅಂತ. ಬಟ್ ನಾನು ಆಶ್ರಮದಲ್ಲಿ ಡೈಲಿ ತಿಂದಿದ್ದೀನಿ ಅಲ್ಲಿ. ಸೊ ಇದು ಫ್ರೆಂಡ್ಸ್ ನಮಗೆ ರೆಡಿ ಆಯಿತು. ಇವಾಗ ಬ್ಯೂಟಿಫುಲ್ಲಾಗಿ ಸರ್ವ್ ಮಾಡೋಣ. ಯಾವುದೇ ಅಡುಗೆ ಸರ್ವ್ ಮಾಡಿದಾಗಲೇ ಅದ್ರ ಬ್ಯೂಟಿ ಬರೋದು ಅಲ್ವಾ? ಓಕೆ, ಸರ್ವ್ ಮಾಡಲಿಕ್ಕೆ ಒಂದು ಕಪ್ ತಗೊಳ್ಳಿ. ಅದರಲ್ಲಿ ಈ ಅನ್ನವನ್ನು ಹಾಕ್ಕೊಳ್ಳಿ. ಹೂವೆಲ್ಲ ಮೇಲೆ ಬರೋ ಥರ ಇಟ್ಕೊಳ್ಳಿ. ನೋಡೋಕ್ಕೆ ಮೇಲೆ ಹೂ ಕಾಣುತ್ತೆ ನೋಡಿ. ಆಗಲೇ ಬ್ಲೂಯಿಶ್ ಕಲರ್ ಬರ್ತಾ ಇದೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಫ್ಕೋರ್ಸ್ ಇದರಲ್ಲಿ ಸ್ಮೆಲ್, ಯಾವುದು ಹೂವಿನ ಸ್ಮೆಲ್ ಬರ್ತಾ ಇಲ್ಲ. ಸ್ಮೆಲ್ ಬರ್ತಾ ಇದ್ದಿದ್ರೆ ಜನ ಯಾರೂ ಇದನ್ನು ತಿಂತಾ ಇದ್ದಿಲ್ವೇನೋ ಗೊತ್ತಿಲ್ಲ. ಸೊ ಇದರಲ್ಲಿ ಸ್ಮೆಲ್ ಬರಲ್ಲ. ಹಿಂಗೆ ಹಾಕ್ಬಿಟ್ಟು ಬ್ಯೂಟಿಫುಲ್ಲಾಗಿ, ಯಾವ ಚಟ್ನಿ ಬೇಕಿಲ್ಲ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಇದು. ದಾಸವಾಳದ ಹೂವು, ಪಾರಿಜಾತದ ಹೂವು ಕಣ್ಣಿಗೂ ಕಾಣಿಸ್ತಾ ಇದೆ. ತುಂಬ ಬೇಯಿಸ್ಬಿಟ್ರೆ ಏನಾಗ್ತಾ ಇತ್ತು, ಎಲ್ಲ ಕಪ್ಪಗಾಗಿರೋದು. ಇದು ತಿನ್ಲಿಕ್ಕೆ ಸೂಪರಾಗಿರುತ್ತೆ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ, ತುಂಬ ಸರ್ತಿ ಮಾಡಿ ಆಗಿದೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಇನ್ಮೇಲೆ ಹೂ ತರೋದು ಬರೀ ತಲೆಗೆ ಮುಡಿಲಿಕ್ಕೆ, ದೇವ್ರ ಪೂಜೆಗೆ ಅಂತಲ್ಲ, ಅಡುಗೆ ಮಾಡಲಿಕ್ಕೂ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ ಫ್ರೆಂಡ್ಸ್. ಯಾವಾಗ ನಾವು ಮಾರ್ಕೆಟಿಂದ ಹೂವಾಗಲಿ ಹಣ್ಣಾಗಲಿ, ನೋಡಿ ಹಣ್ಣು ತರಕಾರಿ ಎಲ್ಲರೂ ಬೆಳೆಸ್ಲಿಕ್ಕಾಗಲ್ಲ. ಹೂವು ಆದರೂ ನಾವು ಸ್ವಯಂ ಎಲ್ಲಿ ವಾಕಿಂಗ್ ಹೋಗ್ತೀವಲ್ಲ, ಆ ಸಮಯದಲ್ಲಿ ಗಮನಿಸೋಣ ನಮ್ಮ ಸುತ್ತಮುತ್ತ ಯಾವ ಥರದ ಹೂಗಳಿದೆ. ಎಲೆಗಳ ವಿಷಯನೂ ನಾನು ಇನ್ನೊಂದು ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೇನೆ, ಎಷ್ಟು ಎಲೆಗಳನ್ನು ನಾವು ಬಳಸ್ಬೋದು ಅಡುಗೆಯಲ್ಲಿ ಅಂತ. ಸೊ ಹೀಗೆ ಒಂದೊಂದು ಹೂವು ಸುಗೊಂಡು ಬನ್ನಿ. ಬಟ್ ಮಿಶ್ರಣ ಮಾಡಿ ನೀವು 7, 8, 10 ಥರದ ಹೂವುಗಳನ್ನು ಸೇರಿಸಿ ಚಿತ್ರಾನ್ನ ಮಾಡಿ ತಿನ್ನಿ.
ತಿಂದು ನೋಡಿ ಹೇಗಿತ್ತು ಅಂತ ಹೇಳಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೂವು ಹಾಕಿ, ನನಗೆ ಕಡಿಮೆ ಪ್ರಮಾಣ ಇತ್ತು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಅದರದ್ದೊಂದು ಘಮ ಇರುತ್ತಲ್ಲ, ಅವಾಗ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ ಅಂತ ಬಯಸ್ತಾ ನಾನು ಕ್ಯಾಮ್ರಾಮನ್ ಹೇಳ್ತಾ ಇದ್ದಾರೆ ನೀವು ತಿಂದು ಫಸ್ಟ್ ಹೇಳಿ ಅಂತ. ಸೊ ನೋಡಿ, ನಾನು ನಿಮ್ಮ ಮುಂದೆನೇ ತಿಂತಾ ಇದ್ದೀನಿ. ಪೆಪ್ಪರ್, ಬ್ಲ್ಯಾಕ್ ಸಾಲ್ಟ್ ಈ ಕಾಂಬಿನೇಷನ್ನಲ್ಲಿ ಏನು ಬೇಕಾದರೂ ತಿನ್ನಿ. ಅಡುಗೆ ಊಟ ಇಷ್ಟ ಇಲ್ಲದವ್ರಿಗೆ, ಮಕ್ಕಳಿಗೆ ಒಂದು ಸ್ವಲ್ಪ ಬಿಸಿಯನ್ನು ಒಂಚೂರು ತುಪ್ಪ ಹಾಕಿ, ಬರೀ ಒಂದು ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಸೈಂದರ್ ಲವಣ, ಇಲ್ಲ ನೀವು ಬ್ಲ್ಯಾಕ್ ಸಾಲ್ಟ್ ಅಂತ ಏನು ಕರಿತೀರೋ ಅದನ್ನ ಹಾಕಿ ಕೊಡಿ. ಅವ್ರಿಗೆ ತಿನ್ನಲಿಲ್ಲ ಅಂದರೆ ಹೇಳಿ, ಖಂಡಿತವಾಗ್ಲೂ ತಿಂತಾರೆ. ನನ್ನ ಮಗಳಿಗೆ ಇಷ್ಟು ದೊಡ್ಡವಳಾಗಿದ್ದಾಳೆ, ಚಿಕ್ಕವಳಿದ್ದಾಗಿಂದ ಈ ಅಭ್ಯಾಸ ಮಾಡಿದ್ದೀನಿ. ಇವತ್ತಿಗೂ ಅವಳಿಗೆ ಮೂಡ್ ಸ್ವಿಂಗ್ ಆಗುತ್ತಲ್ಲ, ಆವಾಗ ಇದನ್ನು ಕೇಳ್ತಾಳೆ. ಯಾಕೆ ಅಂದರೆ ಇದರಿಂದ ಚೈಲ್ಡ್ಹುಡ್ ಮೆಮೊರೀಸ್, ಹ್ಯಾಪಿ ಮೆಮೊರೀಸ್. ಸೊ ಕ್ರಿಯೇಟ್ ಹ್ಯಾಪಿ ಮೆಮೊರೀಸ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್. ಆನಂದವಾಗಿರಿ, ಪ್ರಕೃತಿಗೆ ಹತ್ತಿರವಾಗಿರಿ, ಧ್ಯಾನ ಮಾಡಿ, ಮತ್ತು ಪ್ರಕೃತಿಯಲ್ಲಿ ಸಿಗುವ ಹೂವು ಎಲೆಗಳ ಜೊತೆಯಲ್ಲಿ ಬಾಳೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಎಪಿಸೋಡನ್ನು ಎಲ್ಲಿಗೆ ಮುಗಿಸೋಣ. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ PMC ಕನ್ನಡ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.